ಅರೆ ಏನ್ ಮಾಡ್ತಾ ಇದೀರಾ? ನೂಕಾಡ್ಬೇಡಿ, ಲೈನ್ ಆಗಿ ನಿಂತ್ಕೊಳ್ಳಿ ಶಾಂತವಾಗಿ. ಅಯ್ಯೋ ಮೋಟು ನನ್ ಗೆಳೆಯ ಕ್ಯೂರಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಸಿನಿಮಾ ಟಿಕೆಟ್ ತಗೋತಾ ಇದೀನಿ ಡಾಕ್ಟರ್. ಅರೆ ಬೇಗ ಬೇಗ ಕೊಡ್ರಿ. ಆದ್ರೆ ಇದು ಗ್ಯಾಸ್ ಸಿಲಿಂಡರ್ಗೋಸ್ಕರ ಕ್ಯೂ ಕಣಯ್ಯ. ಅರೆ ಮತ್ತೆ ಗೊತ್ತಿದ್ದು ಯಾಕ್ರಿ ಕೇಳ್ತೀರಾ ಡಾಕ್ಟರ್? ನೋಡ್ತಾ ಇದ್ರಲ್ಲ ತಾವೇ ಡಾಕ್ಟರ್, ಎಷ್ಟೊಂದು ನೂಕ್ಲುಕ್ಲಿದೆ ಅಂತ. ಒಂದ್ ಸಿಲಿಂಡರ್ 1 ತಿಂಗಳು ತನಕ ಬರೋದೇ ಇಲ್ಲ ಡಾಕ್ಟರ್. ಪ್ರತಿ ತಿಂಗಳು ಲೈನ್ ನಲ್ಲಿ ನಿಂತಿರೋದು ಸಾಕಾಗೋಗ್ಬಿಟ್ಟಿದೆ. ಆಮೇಲೆ ಮಾತಾಡು, ಮೊದಲು ಸಿಲಿಂಡರ್ ತಗೋ. ಅರೆ ಬಾಕ್ಸರ್ ಲೈನಲ್ಲಿ ಬರಪ್ಪ, ಕಣ್ಸಲ್ವಾ? ಎಷ್ಟೋ ಜನ ಕಾಯ್ಕೊಂಡು ನಿಂತೀಯ ನೋಡು. ನಾನು ಎಲ್ಲಿ ಬಂದು ನಿಂತ್ಕೊಂತೀನಿ ಅಲ್ಲಿಂದನೇ ಲೈನ್ ಮುಂದುವರಿಯೋದು, ಗೊತ್ತಾಯ್ತಾ ಮಗು? ಹೋಗ್ಲಿ, ಅವನೇ ನಿಂತ್ಕೊಂಡು ತಗೊಳ್ಳಿ ಬಿಡೋ, ಇಲ್ಲಾಂದ್ರೆ ಇಲ್ಲೂ ಒದೆ ಕೊಡ್ತಾನೆ ನಮಗೆ. ಅರೆ ಸುಮ್ನೆ ನಿಂತ್ಕೋ, ಇಲ್ಲಾಂದ್ರೆ ಇಲ್ಲೂ ಒದೆ ಬೀಳುತ್ತೆ ನಿಂಗೆ. ಸುಮ್ಮನೆ ಇರು ಅಂತ ಹೇಳಿದ್ ಕಣ್ಣ, ಅವನ್ಗೆಲ್ಲ ಹೇಳಿದ್ ನಾನು. ಏನ್ ಹೇಳ್ದೆ? ನಾನ್ ಸುಮ್ನಿರ್ಬೇಕಾ? ತಗೋ ಇದನ್ನ. ಇವನಿಂದ ಯಾವೆಲ್ಲ ಒದೆ ಬೀಳ್ತಾನೆ ಇರುತ್ತಂಗೆ. ಅಯ್ಯೋ ನೀವು ತಗೊಳ್ಳಿ. ತಗೋ, ನೀನು ತಗೋ, ತಗೋ, ನೀನು ತಗೋ, ತಗೋ. ಎಲ್ಲೈತೆ ಬಾಯ್ಲಿ? ನೀವು ಇಲ್ಲೇ ಇದ್ದೀರಾ? ಬನ್ನಿ. ತಗೋ, ತಗೋ. ಅಮ್ಮ, ನಾನು ನನ್ನ 20 ವರ್ಷದ ಅನುಭವದಲ್ಲಿ ಒಂದೇ ತಪ್ಪು ಮಾಡಿರೋದು. ಮೋಟು ಪತ್ಲು ಜೊತೆ ದೋಸ್ತಿ ಮಾಡಿರೋದು. ಅವರಿಂದಾಗಿ ನಾನು ಒದೆ ತಿನ್ಬೇಕಾಗ್ ಬರುತ್ತೆ. ಅರೆ ಏನು ಮಾತಾಡ್ತಿದ್ದೆ ಕಸಿಟ ನೀನು? ಮೋಟು ಪತ್ಲು ನನ್ ಗೆಳೆಯರ, ಯಾರು ಚಿಂತೆ ಮಾಡಬೇಡಿ ಕಣ್ರಯ್ಯ. ಇಲ್ಲಿ ನೋಡ್ರಯ್ಯ, ಇದು ನ್ಯಾಚುರಲ್ ಗ್ಯಾಸ್ ಸಿಲಿಂಡರ್. ನ್ಯಾಚುರಲ್ ಗ್ಯಾಸ್ ಸಿಲಿಂಡರ್ ಏನಿದು? ಇಲ್ಲಿ ನೋಡ್ರಯ್ಯ, ಈ ಸಿಲಿಂಡರ್ ಮುಚ್ಚಳ ಈಗ ತೆಗೆದ್ಬಿಟ್ಟು ಇದ್ರೊಳಗೆ ಎಲೆ, ಕಡ್ಡಿ, ಪೇಪರು, ಆಳಬಳು ಏನ್ ಬೇಕಾದ್ರೂ ಹಾಕ್ರಯ್ಯ. ಆಮೇಲೆ ಒಂದ್ ನಿಮಿಷ, ಈ ಪ್ರಶ್ನೆ ತಮ್ಗೆ ಇಲ್ಲಿ ಯಾರು ಕೇಳಿದ್ದು? ಅಯ್ಯೋ ಯಾರಾದ್ರೂ ಕೇಳಿ ಬಿಡಯ್ಯ, ಆದ್ರೆ ಪ್ರಶ್ನೆ ಮಾತ್ರ ಕರೆಕ್ಟ್ ಆಗಿದೆ ಗಿಡಯ್ಯ. ಈಗ ಈ ಬಟನ್ ಆನ್ ಮಾಡ್ತೀನಿ ನೋಡು, ಈಗ ಒಳಗಡೆಯಿಂದ ಗ್ಯಾಸು ಫಾರ್ಮ್ ಆಗುತ್ತೆ ಗಿಡಯ್ಯ. ಒಂದ್ ಸಿಲಿಂಡರ್ನ ದಿನ ಪೂರ್ತಿ ಉರ್ಸಿದ್ರು ಕೂಡ ಅದು 2 ತಿಂಗಳು ಬರುತ್ತೆ ಗಿಡಯ್ಯ. ಹೌದು, 2 ತಿಂಗಳ? ಹಾ 2 ತಿಂಗಳು. ಯಾರೋ ಎಲ್ಲಿಂದ ಈ ಪ್ರಶ್ನೆ ಕೇಳ್ತಾ ಇದಾರಲ್ಲಯ್ಯ. ಅರೆ ಯಾರಾದ್ರೂ ಕೇಳಿ ಬಿಡಿ ಡಾಕ್ಟರ್, 2 ತಿಂಗಳು ಬರುತ್ತೆ ಅಂದ್ರೆ ಸಖತ್ ಉಪಯೋಗ ಅಲ್ವಾ ನಮಗೆ? ಇನ್ ಮುಂದೆ ನಾವು ಗ್ಯಾಸ್ ಲೈನ್ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಎಕ್ಸ್ಪೆರಿಮೆಂಟ್ ಕೆಲಸ ಮಾಡ್ಬಿಟ್ರೆ ಇದನ್ನ ನಾವು ಬಿಸ್ನೆಸ್ ಆಗಿ ಮಾಡ್ಕೊಂಡ್ ಬಿಡ್ಬೋದು. ಮೋಟು ಪತ್ಲು ಹೆಸರಿನ ಮೇಲೆ ಗ್ಯಾಸ್ ಏಜೆನ್ಸಿ ತೆಗೆದ್ ಬಿಡ್ಬೋದು. ಆದ್ರೆ ನೀನ್ ನಮ್ಮ ಮೇಲಂತೂ ಬೇಜಾರ್ ಮಾಡ್ಕೊಂಡಿದ್ಯಾ. ನಮ್ಮಿಂದನೇ ಎಷ್ಟೋ ಸರಿ ಒದೆ ತಿನ್ಕೊಂಡಿದ್ಯಾ ಅಲ್ವಾ? ಅರೆ ನಾವು ಮಜಾಕ್ ಮಾಡ್ತಾ ಇದ್ವಿ, ನೀವಿಬ್ರು ನಮಗೆ ಚಡ್ಡಿ ದೋಸ್ತ್ರು ಇದ್ದಂಗೆ. ಅಯ್ಯಯ್ಯೋ. ಅಬ್ಬಾ. ಮೋಟು ಪತ್ಲು, ನಾನ್ ನಿಮ್ಮಿಬ್ರನ್ನ ಬಿಡೋದಿಲ್ಲ. ಮೋಟು ಪತ್ಲು ದೋಸ್ತಿ ಮಾಡ್ಕೊಂಡು ಯಾವಾಗ್ಲೂ ಒದೆ ತಿಂತಾ ಇರ್ತಾರೆ. ಅಯ್ಯಮ್ಮ, ಮತ್ತೆ ಮೋಮನಿ ಭಕ್ತ ಗಸಿಟಾರಾಮ್ ಯಾವಾಗ್ಲೂ ಒದೆ ಬೀಳ್ತಾ ಇರುತ್ತೆ. ವಾವ್ ವಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ. ಕವಿತಾನ ಬಿಡ, ಓಡೋಗ ಇವಾಗ. ನಿಂತ್ಕೊಳ್ಳೋ. ಮೋಟು ಪತ್ಲು, ಡಾಕ್ಟರ್ ಜಾಟ್ಕ ಕಾಪಾಡಿ. ಡಾಕ್ಟರ್ ಜಟ್ಕ ಹೆಲ್ಪ್. ಅಯ್ಯೋ ನನ್ನ ಹತ್ರ ಒಂದೇ ಸಿಲಿಂಡರ್ ಇದೆ ಕಡೆಯ, ಅದನ್ನ ಬಿಡ್ಬೇಡಿ, ಗಟ್ಟಿಯಾಗಿ ಹಿಡ್ಕೊಬಿಡಿ. ಏನಂದ್ರೆ? ಅಯ್ಯೋ ಹೆದರ್ಕೋಬೇಡ್ರಯ್ಯ, ನಾನು ನಿಮ್ಮಿಬ್ಬರನ್ನು ನಿಲ್ಸೋದಕ್ಕೆ ಏನಾದ್ರೂ ಬಂದೋಬಸ್ತ್ ಮಾಡೇ ಮಾಡ್ತೀನಿ. ಹಾಡ್ಕೊಂಡಿರಿ, ನಿಲ್ಬೇಡಿ, ಹಾಡ್ಕೊಂಡಿರಿ, ಜ್ಞಾಪಕ ಇರ್ಲಿ. ಬಾಕ್ಸರಣ್ಣ ಪಕ್ಕಕ್ಕೆ ಬಾ.
ಓಯ್ ಏನ್ ಮಾಡ್ತಾ ಇದ್ದೀರಾ ನೀವು? ಓಯ್ ಓಯ್ ನಿಮ್ಮನ್ ಬಿಡಲ್ಲ. ಓಯ್ ಹೋಗ್ರು ಆ ಕಡೆಗೆ. ಏನ್ ಮಾಡ್ತಾ ಇದ್ದೀರಾ ನೀವು? ಓಯ್ ನಡಿಯೋ, ಸಿಲಿಂಡರ್ ದುಮ್ಕೊಂಡ್ಬಿಡೋಣ. ಡಾಕ್ಟರ್ ಹತ್ರ ಒಂದೇ ಸಿಲಿಂಡರ್ ಇದೆ ಕಣ. ಅವರು ನಮ್ಮನ್ನ ತಡೆಯೋದಕ್ಕೆ ಏನೋ ಒಂದು ಪ್ಲಾನ್ ಮಾಡ್ತಾ ಇದಾರೆ ಅಲ್ಲಿ. ಅಲ್ಲೋಡ ಪಾಪ. ಓ ಬಲೆಯಾಗ ಬಂದು ಬಿದ್ಬಿಡ್ರೆ ಬೇಗ. ನಿಂತ್ಕೊಂಡ್ಬಿಟ್ಟು ಚಿಂಗಂ ಸಾರ್ ದಾರಿ ಬಿಡಿ. ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆಯಲ್ಲ? ಮೋಟು ಪತ್ಲು ನನ್ನ ಕರಿಯೋ ತರ ಇದೆಯಲ್ಲ. ಚಿಂಗಂ ಸರ್ ಕಾಪಾಡಿ ಸರ್. ಸಾರ್ ನಿಂತ್ಕೊಳ್ಳಿ ಸಾರ್. ಅಯ್ಯಮ್ಮ ಮೋಟು ಪತ್ಲು ಏನಾಗ್ತದೆ ಇಲ್ಲಿ? ಇಳಿಸಿ, ನನ್ ಕೆಳಗೆ ಇಳಿಸಿ ಈಗ್ಲೇ, ಈಗಲೇ. ಐ ಆರ್ಡರ್ ಯು ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲೆ ಆಣೆ, ಭಾರತ್ ಮಾತಾ ಮೇಲೆ ಆಣೆ. ಅಯ್ಯಮ್ಮ ಅಪ್ಪ. ಜಿಯಣ್ಣ ಕಾಪಾಡಿ. ಮೋಟು ಪತ್ಲು ಹಿಂಗ್ಯಾಕ್ ಮಾಡಕತ್ತೀರಪ್ಪ? ಅಯ್ಯ ಅಮ್ಮ. ಕಾನೂನು ಮೇಲೆ ಆಣೆ. ಇವರು ನಮ್ ಬಟ್ಟೆನೆಲ್ಲ ತಗೊಂಡ್ ಹೋಗ್ತಿದ್ದಾರೆ. ಹಿಡ್ಕೊಳ್ಳಿ, ಕಳ್ಳ ಕಳ್ಳ ಹಿಡ್ಕೊಳ್ಳಿ. ನಮ್ ಬಟ್ಟೆನ ವಾಪಸ್ ಕೊಡು. ಸಾರಿ ಆಂಟಿ, ವೆರಿ ಸಾರಿ. ಸಾರಿ. ಏನೋ ಕಾಣಿಸಲ್ಲ ಕಣ. ಅಯ್ಯಮ್ಮ ಮೋಟು ಪತ್ಲು ನಿನ್ ಜೊತೆ ಬಂದಿದ್ದಕ್ಕೆ ಇನ್ನು ಏನೇನ್ ನೋಡ್ಬೇಕು ಏನೋ. ವಾಪಸ್ ಕರ್ಕೊಂಡೋಗು ಪ್ಲೀಸ್, ಪ್ಲೀಸ್. ಸ್ಟಾಪ್, ಐ ಸೇ ಸ್ಟಾಪ್. ಏ ಟ್ರಕ್ ಅವನೇ, ನೀನ್ ನಿಲ್ಸು. ಮೋಟು ಪತ್ಲು ನಿಲ್ಲಿಸ್ತಾನೆ ಇಲ್ಲ. ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು. ಅರೆ ಪತ್ಲು, ಖಾಲಿ ಹೊಟ್ಟೆಲಿ ನನ್ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಹಿಂದ್ಗಡೆ ಇದ್ರೆ ಕಣೋ, ಬೇಗ. ಓಕೆ ಆಲ್ಫಾ 1 to 8 ಕ್ವಾರ್ಟರ್. ನಮ್ ದುಶ್ಮನ್ ಫ್ಲೈಟ್ ನಮ್ಮ ರೇಖೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ನಮ್ಮ ಮದ್ದು ಗುಂಡು ಮಿಸೈಲ್ ಎಲ್ಲ ಖಾಲಿ ಆಗಿದೆ. ಅವನ್ನ ಯಾವುದೇ ಕ್ಷಣದಲ್ಲಾದ್ರೂ ನಿಲ್ಸಿ. ಅವನು ನಮ್ಮ ದೇಶ ಸೀಕ್ರೆಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ಅವನು ದೇಶ ಬಿಟ್ಟು ಹೋಗೋ ಹಾಗಿಲ್ಲ. ನಾನೇನ್ ನೋಡ್ತಾ ಇದ್ದೀನಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಒಂದು ಲೋಕಲ್ ಮಿಸೈಲ್ ಮೇಲೆ ಕೂತ್ಕೊಂಡು ಅವನ್ನ ತಡೆಯಕ್ ಹೋಗ್ತಾ ಇದ್ದಾನೆ ಆ ದುಶ್ಮನ್ಗಳನ್ನ. ಓ ನೋ, ಈ ತರ ಫಿಲಮ್ನ ನಾನು ಯಾವತ್ತೂ ನೋಡಿಲ್ಲ. ಪತ್ಲು ಏನಾದ್ರೂ ಮಾಡೋ. ಅರೆ ಅಲ್ಲೋಡ ಪ್ಲೇನ್. ಖಂಡಿತ ಅದಕ್ಕೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಕಣೋ ಈಗ. ಅಯ್ಯೋ, ಅದು ಶತ್ರುಗಳ ಪ್ಲೇನ್ ಕಣ. ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಅರೆ ಆಗಿದ್ದಾಗ್ಲಿ ಕಣ ಪತ್ಲು. ನಮ್ ಶತ್ರುಗಳ ಪ್ಲೇನ್ ನ ನಾವು ಬಿಟ್ಕೊಳೋದ್ ಬೇಡ ಈಗ. ನಮ್ ದೇಶದ ಗೌರವ ಪ್ರಶ್ನೆ ಕಣ. ಆಲ್ಫಾ ಒನ್ ಏನ್ ನಡೀತಾ ಇದೆ ಅಲ್ಲಿ? ಯಾರು ಮಿಸೈಲ್ ತಗೊಂಡೋಗ್ತಾ ಇದ್ದಾರೆ? ಸರ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾರೋ ಧೈರ್ಯವಂತ ಇಬ್ರು ವ್ಯಕ್ತಿಗಳು ಸರ್. ಅಲ್ಲೋಡಿ, ಅವ್ರ ಫ್ಲೈಟ್ಗೆ ಡಿಕ್ಕಿ ಹೊಡೆದೇ ಬಿಟ್ರು. ಅವರು ಸಾಧಿಸ್ಬಿಟ್ರು ಸಾರ್. ಅವರಿಬ್ಬರನ್ನ ನಾನು ಕಾಪಾಡಲೇಬೇಕು. ಇವಾಗ ಅವ್ರನ್ನ ವಿಚಾರಿಸ್ಕೊಳ್ಳೋಣ. ಓಯ್, ನನ್ನ ಮೂಳೆ ಎಲ್ಲಾ ಮುರಿದಾಕ್ಬಿಟ್ರಲ್ಲ. ಎಲ್ಲಾರು ಸೇರ್ಕೊಂಡು ನಿಮ್ಗೆ ಏನ್ ಮಾಡ್ತೀವಿ ನೋಡಿ ಈಗ. ಸರ್, ನೀವಿಬ್ರು ತುಂಬಾ ಧೈರ್ಯದಿಂದ ದುಶ್ಮನ್ಗಳ ಫ್ಲೈಟ್ ನ ಹೊಡೆದಾಕಿದ್ದೀರಾ. ಅದನ್ನ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಿಮ್ಮಂತ ಧೈರ್ಯಶಾಲಿಗಳು ಲಕ್ಷಕ್ಕೊಬ್ರು ಇರ್ತಾರೆ ಅಷ್ಟೇ. ನಾನು ಸರ್ಕಾರದಿಂದ ನಿಮ್ಗೆ ಅತಿ ದೊಡ್ಡ ಬಹುಮಾನವನ್ನು ಕೂಡ ಏರ್ಪಾಟ್ ಮಾಡ್ತೀನಿ.
ನಮಸ್ತೆ. ಮೊಟ್ಟು ನಾವು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಕಣ. ನೋಡ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಅರೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಕಣ. ಒಂದು ಕೆಲಸ ಮಾಡೋಣ, ವ್ಯವಸಾಯ ಮಾಡೋಣೇನೋ. ಅದರಲ್ಲಿ ನಾವು ಭತ್ತ, ರಾಗಿ, ತರಕಾರಿಗಳು ಇವೆಲ್ಲ ಬೆಳಿಬೋದು ಕಣ. ಅರೆ ಅಲ್ಲ ಕಣೋ, ದಿನ ಬೆಳಗಿನ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ರೆ ಮಳೆ ಬಂದ್ಬಿಟ್ಟು ಎಲ್ಲ ಬೆಳೆಗಳನ್ನು ಹಾಳು ಮಾಡ್ಬಿಟ್ರೆ ಏನೋ ಮಾಡೋದು? ಬೇರೆ ಏನಾದ್ರು ಯೋಚಿಸೋ. ಇಲ್ಲಡ, ನಾವು ಮೀನುಗಳ ಬಿಸ್ನೆಸ್ ಮಾಡಿದ್ರೆ ಹೆಂಗೆ? ಅರೆ ಏಯ್ ಅಯ್ಯಯ್ಯೋ ಮೊಟ್ಟು, ಏಯ್ ಅರೆ ನಿಂತ್ಕೋ. ಅಯ್ಯಯ್ಯೋ, ಏಯ್ ಇಲ್ಲ ಕಣೋ, ಮೀನ್ ಬಿಸ್ನೆಸ್ ತುಂಬಾ ರಿಸ್ಕಿ ಕಣೋ. ಇಲ್ಲ ನೋಡು, ದಿನವಿಡೀ ನಾವು ಕಷ್ಟಪಟ್ಟು ಮೀನುಗಳನ್ನ ತಗೊಂಡ್ಬರ್ತೀವಿ, ಆದ್ರೆ ಕಾಗೆಗಳು ಬಂದ್ಬಿಟ್ಟು ಅವುಗಳನ್ನ ಎತ್ಕೊಂಡು ಹೋಗ್ಬಿಡ್ತವೆ. ಬೇಡ ಕಣೋ, ಬೇರೆ ಯೋಚಿಸೋ. ಓಹೋ, ನೀನಂತೂ ಯಾವುದೇ ಬಿಸ್ನೆಸ್ ಮಾಡಿದ್ರು ಸರಿ ಇಲ್ಲ ಅಂತ ಹೇಳ್ತಾ ಇದೀಯಾ. ಓಕೆ, ಬೇರೆ ಏನಾದ್ರು ಯೋಚೋಣ. ನೋಡು, ನಿನ್ನ ಫೇವ್ರೇಟ್ ಬಿಸ್ನೆಸ್ ಮಾಡಕ್ ಶುರು ಮಾಡೋಣ. ಐಸ್ ಕ್ರೀಮ್ ಬಿಸ್ನೆಸ್ನ. ಬೇಸಿಗೆ ಕಾಲ ಬೇರೆ, ಐಸ್ ಕ್ರೀಮ್ ಸಖತ್ ಸೇಲ್ ಆಗುತ್ತೆ ಕಣೋ. ಬೇಡ ಬೇಡ ಕಣೋ, ಬಿಸಿಲಿಗೆ ಫ್ರೀಜರ್ ಏನಾದ್ರು ಕೆಟ್ಟೋಗ್ಬಿಡ್ತು ಅಂದ್ರೆ ಐಸ್ ಕ್ರೀಮ್ ಎಲ್ಲ ಕರ್ಗೋಗ್ಬಿಡುತ್ತೆ ಕಣೋ. ಬೇರೆ ಏನಾದ್ರು ಯೋಚಿಸೋ. ಸುಮ್ಮನೆ ನೀನು ಯಾವಾಗ ನೋಡಿದ್ರು ನೆಗೆಟಿವ್ನೇ ಥಿಂಕ್ ಮಾಡ್ತಾ ಇರ್ತೀಯ ನೀನು. ಮನುಷ್ಯ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ಬೇಕಣ್ಣ. ನಿನ್ ತಲೆ ಯಾಕೋ ಸರಿಗಿಲ್ಲ ಅಂತ ಅನಿಸ್ತಾ ಇದೆ. ನಡಿ, ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ತೀನಿ. ಅಯ್ಯೋ ಮೋಟು, ನನ್ ಗೆಳೆಯ, ನನ್ನ ಜೀವದ ಗೆಳೆಯ, ಇಲ್ಲೋಡು ಕನ್ನಡಕ. ಇದನ್ನ ಹಾಕೊಂಡಿರು, ಯಾವಾಗ ನೋಡಿದ್ರು ಪಾಸಿಟಿವ್ ಥಿಂಕೇ ಮಾಡ್ತಾ ಇರ್ಬೋದು ಕಡೆಯ. ಕುಡಿ. ಎಷ್ಟೊಂದು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ. ಈ ಕನ್ನಡಕ ಅಂತೂ ನನ್ನ ಫೇಸ್ಗೆ ಸಖತ್ತಾಗಿ ಕಾಣಿಸ್ತಾ ಇದೆ. ಡಾಕ್ಟ್ರಣ್ಣ, ಇದರಿಂದ ಏನ್ ಯೂಸ್ ಹೇಳಿ? ಅಯ್ಯೋ, ನಮ್ಮ ಮೋಟು ಎಲ್ಲಿವರೆಗೂ ಈ ಕನ್ನಡಕ ಹಾಕೊಂಡಿರ್ತಾನೋ ಅಲ್ಲಿವರೆಗೂ ಇವನು ನೆಗೆಟಿವ್ ಬಗ್ಗೆ ಥಿಂಕೇ ಮಾಡಕ್ಕಾಗಲ್ಲ. ಹಂಗೆ ನಿನ್ಗೆ ಯಾವ್ದಾದ್ರು ಇಂಪಾಸಿಬಲ್ ಅಂತ ಹೇಳಿದ್ರೆ ಅದನ್ನ ನೀನು ಇಮಿಡಿಯೇಟ್ ಆಗಿ ಪಾಸಿಬಲ್ ಅಂತ ಪ್ರೂವ್ ಮಾಡ್ತೀಯ ಕಣ ಮೋಟು. ಹಂಗಂದ್ರೆ ಇದು ಬಹಳ ಚೆನ್ನಾಗಿದೆ ಕಣ ಮೋಟು. ಯಾರಾದ್ರೂ ಇಂಪಾಸಿಬಲ್ ಅನ್ನೋ ವರ್ಡ್ ಹೇಳಿದ್ರೆ ಅದು ನಿನಗೆ ಪಾಸಿಬಲ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ನ ಹೇಳಿದ್ರು. ಹೂ ಕಣಯ್ಯ, ಹಂಗೆ ಕಣಯ್ಯ ಆಗೋದು. ಡಾಕ್ಟರ್ ಜಟ್ಕ, ನೀನ್ ಯಾವ್ದೇ ಗ್ಯಾಜೆಟ್ ನ ಮೋಟೋ ಕೊಟ್ರು ಅವನು ಏನಾದ್ರೂ ಲುಕ್ಸಾನ್ ಮಾಡ್ತಾನೆ ಇರ್ತಾನೆ. ಅವನ್ನ ಲ್ಯಾಬ್ ಇಂದ ಹೊರಗ್ ಕಳ್ಸಿ ಇವಾಗ. ಇಲ್ಲ ಅಂದ್ರೆ ಈ ಲ್ಯಾಬ್ ನು ಬರ್ಬಾದ್ ಮಾಡಾಕ್ಬಿಡ್ತಾನೆ. ಅಯ್ಯೋ, ಡೋಂಟ್ ವರಿ ಕಡೆಯ, ನನ್ನ ಗೆಳೆಯ ಗಸಿಟ. ನನ್ ಲ್ಯಾಬ್ ನ ಹಾಳು ಮಾಡೋದು ಇಂಪಾಸಿಬಲ್ ಕಡೆಯ. ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ಏನಯ್ಯ ಮೋಟು? ಅಯ್ಯೋ ಮೋಟು, ಬಾರೋ ನೀನು ಹೋಗೋಣ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಯಾರಾದ್ರೂ ಜಾನ್ನ ಹಿಡ್ಕೊಳ್ಳಿ. Hey, stop in the name of love. Yeah. Stop. Hey. Yamma. Yeah. The name is Chingam. Inspector Chingam. Chingam ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಚಿಂಗಂ ಕೈಯಿಂದ ಬಚಾವಾಗೋದು ಪಾಸಿಬಲ್ ಕಣೋ, ಪಾಸಿಬಲ್. ಓಡೋಗ. ಸ್ಟಾಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಂತ್ಕೋ. ಮೋಟು ಕಾನೂನು ಮೇಲಾಡೆ, ಭಾರತ್ ಮಾತಾ ಮೇಲಾಡೆ. ನಿಲ್ಸೋ ಜಾನ್. ಮೋಟು, ಓಡೋ ಇಲ್ಲಿಂದ. ಚಿಂಗಂ ಸರ್ ನಿನ್ನ ಕಂಬಿ ಎಣ್ಸಕ್ ಮಾಡಕ್ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋ. ಬಾ. ಏಯ್
ಮೋಟು ಬಿಡೋದಿಲ್ಲ ನಿನ್ನ. ಎಲ್ಲೋ ಬಿಟ್ರು ಅವರಿಬ್ರು? ಎಲ್ಲಿ 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 ಎಲ್ಲಿ? ಇನ್ಸ್ಪೆಕ್ಟರ್ ಚಿಂಗಂ, ಇದುವರೆಗೆ ಎಲ್ಲಿದ್ರಿ ನೀವು? ನಿಮ್ಮನ್ನ ಎಷ್ಟೊತ್ತಿಂದ ನಾವು ವೇಟ್ ಮಾಡ್ತಾ ಇರೋದು. ಸರ್, ಜಾನು ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ದ, ಅವನ್ನ ಹಿಡಿಯೋಕ್ಕೋಸ್ಕರ ಹೋಗ್ತಾ ಇದೆ. ಓಕೆ ಓಕೆ, ನಡೀರಿ. ಈ ಬೇಗ ಬೇಗ ಈ ಹೊಸ ಬಿಲ್ಡಿಂಗ್ದು ಮುಹೂರ್ತ ಮಾಡ್ಬಿಡೋಣ. ಇನ್ಮೇಲೆ ಇಲ್ಲೇ ನನ್ನ ಆಫೀಸು. ಮೇಯರ್ ಸರ್, ನಾನು ಈ ಟವರ್ನ ನಿಮ್ಗೋಸ್ಕರನೇ ಕಷ್ಟಪಟ್ಟು ಮಾಡಿದ್ದೀನಿ. ಇದಕ್ಕೆ ಯಾವುದೇ ತುಫಾನು, ಬಿರುಗಾಳಿ, ಚಂಡಮಾರುತನೇ ಬರ್ಲಿ, ಭೂಕಂಪ ಕೂಡ ಬರ್ಲಿ, ಇದನ್ನ ಒಡೆದಾಕೋದು ಇಂಪಾಸಿಬಲ್ ಆಗಿದೆ. ನಿಜವಾಗ್ಲೂ ಇಂಪಾಸಿಬಲ್. Nothing is impossible. Everything is possible. ನೋಡಿದ್ರಾ? Nothing is impossible. ಚಿಂಗಂ, ಹಿಡ್ಕೊಳ್ಳಿ ಮೋಟುನ. ಅರೆ, ನಾವ್ಯಾಕೋ ಓಡ್ತಾ ಇರೋದು? ಅಲ್ಲ ಕಣ, ಪೂರ್ತಿ ಆ ಬಿಲ್ಡಿಂಗ್ ನ ಉಳಿಸ್ಬಿಟ್ಟೆ ನೀನು. ಈಗ ಯಾಕೆ ಓಡ್ತಿದೀವಿ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ ಕಣ ನಿನ್ನ ಪಾಸಿಟಿವ್ ಥಿಂಕಿಂಗ್ ಇಂದ. ಇಲ್ಲಡ, ಆ ಕನ್ನಡಕ ಇದ್ ಬಿಸಾಕೋ. ನೀ ಮುಂಚೆ ಹೆಂಗಿದ್ಯೋ ಹಂಗೆ ಇದ್ದು ಚೆನ್ನಾಗಿರುತ್ತೆ ಕಣ. ಇಲ್ಲ ಕಣೋ, ನಾನು ಈ ಕನ್ನಡಕ ಯಾವುದೇ ಕಾರಣಕ್ಕೂ ಎಸೆಯಲ್ಲ. ನನಗೆ ಈ ಕನ್ನಡಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಗೊತ್ತಾ? ನಾನು ಹೇಳ್ತಾ ಇದ್ದೀನಿ, ಎತ್ತಿ ಎಸೆಯೋದನ್ನ. ನಾನಂತೂ ಎಸೆಯೋದಿಲ್ಲ ಕಣೋ. ನಿನಗೆ ಏನ್ ಬೇಕೋ ಅದನ್ನ ಮಾಡ್ಕೊಳೋ. ಡಾಕ್ಟರ್ ಅಣ್ಣ, ಮೋಟು ಹಾಕೊಂಡಿರೋ ಪಾಸಿಟಿವ್ ಥಿಂಕಿಂಗ್ ಕ್ಲಾಸ್ ನ ಕಿತ್ತಿ ಎಸ್ಬಿಡ್ಬೇಕಣ್ಣ. ಅವನಿಂದ ಎಲ್ಲರಿಗೂ ಬಹಳ ಕಿರಿಕ್ ಆಗ್ತಾ ಇದೆ. ಇಲ್ಲ, ಏಯ್ ಏಯ್ ಮೋಟು, ಏಯ್ ಮೋಟು, ನೀ ಏನ್ ಅನ್ಕೋಬಿಟ್ಟಿದ್ಯಾ? ಚಿಂಗಂ ಕೈಯಿಂದ ಬಚಾವಾಗ್ಬೋದು ಅನ್ಕೋಬಿಟ್ಟಿದ್ಯಾ? ಚಿಂಗಮಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯೋ ಇಲ್ಲೋಡು, ಈಗ ಚಿಂಗಂ ಸರ್ ಒಕ್ಕರ್ಸ್ಕೊಳ್ತು ಗ್ರಾಚಾರ. nothing is impossible. Everything is possible. ಅಯ್ಯಮ್ಮ! ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಆ ನನ್ನ ಪಾಸಿಟಿವ್ ಥಿಂಕಿಂಗ್ ಕ್ಲಾಸ್ ನ ನನಗೆ ವಾಪಸ್ ಕೊಟ್ಬಿಡಯ್ಯ ಪ್ಲೀಸ್. ಖಂಡಿತ ಕೊಡಲ್ಲ. ಅಯ್ಯಮ್ಮ, ನಾನ್ ಮೋಟುನ ಖಂಡಿತ ಬಿಡೋದಿಲ್ಲ. ನಿಮ್ ಕೈ ಮುಗಿತೀರಿ ಚಿಂಗಂ ಸರ್. ಇನ್ನೊಂದ್ಸರಿ ಇಂಪಾಸಿಬಲ್ ಅನ್ನೋ ಶಬ್ದ ಮಾತಾಡಬೇಡಿ ಸರ್, ದಯವಿಟ್ಟು ಸರ್. ನಾನು ಎಷ್ಟು ಬಡ್ಕೊಂಡ್ರು ನೀವು ಕೇಳೋದೇ ಇಲ್ವಲ್ಲ. ಏಯ್, ಅಮ್ಮ. The name is ಚಿಂಗಂ. ಮುಂದೆ ಹೇಳ್ಬೇಡಿ ಚಿಂಗಂ ಸರ್. ಚಿಂಗಂ ಇಂದ ಬಚಾವಾಗೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಈಗೇನ್ ಮಾಡ್ತೀಯ ಮೋಟು? ಈಗೇನ್ ಮಾಡ್ತೀಯ? ಅಯ್ಯಪ್ಪ! ಅಯ್ಯಪ್ಪ! ಚಿಂಗಂ ಸರ್, ಎಷ್ಟರಿ ಬಡ್ಕಂಡೆ ಇಂಪಾಸಿಬಲ್ ಅನ್ನೋ ವರ್ಡ್ ಹೇಳ್ಬೇಡಿ ಅಂತ. ಅದಕ್ಕೆ ಎಲ್ಲರೂ ನಿಮ್ಮಿಂದ ಓದತಿದ್ದಾಯ್ತಲ್ಲ. ಈಗ ನಿಮ್ಮಿಂದಲೇ ಎಲ್ಲ ಆಗಿದ್ದು. ಪತ್ಲು, ನೀನ್ ಏನಾದ್ರೂ ಐಡಿಯಾ ಮಾಡು. ಈ ತರ ಚಸ್ಮಾ ಕಿತ್ಕೊಳ್ಳೋದು ಕಷ್ಟ ಇದೆ. ಐಡಿಯಾ, ನಡೀರಿ ಅವನ ಎದುರುಗಡೆ ಹೋಗೋಣ. ನೋಡಿ, ನೀವು ದೂರನೇ ಇರಬೇಕು, ಇಲ್ಲಾಂದ್ರೆ ಮತ್ತೆ ನಮ್ಗೆಲ್ರಿಗೂ ಓದೆ ಬೀಳುತ್ತೆ. ಅಯ್ಯಮ್ಮ! ಅಮ್ಮ! ಅಯ್ಯಮ್ಮ, ನನ್ ಬಿಟ್ಟೆಲ್ಲೂ ಹೋಗ್ಬೇಡಿ. ನಾನ್ ಮೋಟುನ ಹಿಡ್ತೀನಿ. ಐ ಪ್ರಾಮಿಸ್ ಯು. ಈ ಜ್ಯುವೆಲರಿ ಶಾಪ್ ನ ಕಳ್ತನ ಮಾಡೋದು ಇಂಪಾಸಿಬಲ್ ಆಗಿದೆ. ಇಂಪಾಸಿಬಲ್. ಜಾನ್, nothing is impossible. Everything is possible. ಥ್ಯಾಂಕ್ ಯು ಮಾಟು. ಮಟು, ಅವು ಕದ್ ಮಾಲ್ಗಳು ಕಣ. ಚಿಂಗಂ ಸರಿ ವಾಪಸ್ ಕೊಟ್ಬಿಡೋದನ್ನ. ನೀ ಕರೆಕ್ಟಾಗಿ ಹೇಳ್ದ ಕಣ ಪತ್ಲು. ಇವ್ನು ಹೇಳ್ದ ಶಾಪಲ್ಲಿ ಕಳ್ತನ ಮಾಡೋದು ಇಂಪಾಸಿಬಲ್ ಅಂತ. ನಾನು ಅದನ್ನ ಪಾಸಿಬಲ್ ಮಾಡ್ಬಿಟ್ಟೆ. ಮಟು, ಜಾನ್ ಒಬ್ಬ ಮಹಾನ್ ಕಳ್ಳ ಕಣ. ಅವನಿಗೆ ಸಕ್ಕತ್ತಾಗಿ ಒದೆ ಕೊಟ್ಟು ಜೈಲಿಗೆ ಕಳ್ಸೋದು ಇಂಪಾಸಿಬಲ್ ಕಣ. ಇಂಪಾಸಿಬಲ್. ಇಲ್ಲ, ಆ ಥರ ಮಾಡಬೇಡಿ.
ನಾನು ಹೇಳ್ತೀನಿ ಕೇಳ ಜಾನ್, ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಚಿಂಗಂ ಸರ್ ಏನ್ ಮಾತಾಡ್ತಿದ್ರ ತಾವು? ಪತ್ಲು, ಯಾಕೆ ಇವ್ರ ಬಾಯಿಗೆ ಬಟ್ಟೆ ಕಟ್ಟಿದಿರಾ? ಚಿಂಗಂ ಸರ್ ಹೇಳ್ತಾ ಇದ್ದಾರೆ ಮೋಟೋ ಕನ್ನಡಕ ತೆಗೆಯೋದು ಇಂಪಾಸಿಬಲ್ ಅಂತ. ಇಲ್ಲ ನೋಡು, ಇಂಪಾಸಿಬಲ್ ಅಂತೆ. ಇಲ್ಲ ಚಿಂಗಂ ಸರ್, ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಇಲ್ಲ, ಏನ್ ಮಾಡ್ಬಿಟ್ಟ ಪತ್ಲೋ ನೀನು? ಇದು ಯಾಕ ಮುರ್ದಾಕ್ಬಿಟ್ಟೆ? ನನ್ನ ಪ್ರೀತಿಯ ಸ್ನೇಹಿತ ಮೋಟೋ, ನಿನ್ ಕನ್ನಡಕ ಹಾಕೊಳ್ದೆ ಇದ್ರೂ ಚೆನ್ನಾಗಿ ಕಾಣ್ತೀಯ ಕಣೋ. ನೀನ್ ಬದಲಾಗೋದಿಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ ಕಣೋ.